ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಗಣಪತಿಯ ಹಬ್ಬ. ಸೊ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಮಾಡಲೇಬೇಕಲ್ವಾ? ಬಾಳೆ ಎಲೆ ಊಟಕ್ಕಿಂತ ಏನು ಸ್ಪೆಷಲ್ ಆಗಿರುತ್ತೆ ಹೇಳಿ? ಸೊ ಇದನ್ನು ಮಾಡಬೇಕಂದ್ರೆ ನಮ್ಮ ಡ್ಯೂಟಿ ಕಿಚನಲ್ಲಿ ಸ್ಟಾರ್ಟ್ ಆಯಿತು. ಸೊ ವೇದನ್ನ ಕುಂದಿಸ್ಕೊಂಡ್ಬಿಟ್ಟು ನಾನೆಲ್ಲ ಅಡುಗೆ ಸ್ಟಾರ್ಟ್ ಮಾಡಿದ್ದೆ. ಆಲ್ರೆಡಿ ಆ ಥರ ಸ್ನಾನ ಮುಗಿಸ್ಕೊಂಡು ಬಂದು ಅವನು ಸಹ ದೇವರಿಗೆ ಸ್ತೋತ್ರ ಆದರೂ ಗಣಪತಿ ರಾಯ ಗಣಪತಿ ರಾಯ ಮುಗಿವಿನ ಕೈಯ ಹೇಳಿದ್ದೀಯ. ಇಲ್ಲ ನಮಸ್ತೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಗುರು ಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಸತ್ಮೇತು ಗುರುನಮ್ಮ. ಫಸ್ಟಿಗೆ ಮೂಲಂಗಿನ ಹಾಕಿಬಿಟ್ಟು ಬೇಳೆ ಸಂಬರಣ ಮಾಡ್ಕೊಂಬಿಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ, 1 ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಸ್ವಲ್ಪ ಅರಿಶಿನ, 2 ಕೆಂಪು ಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ವಿಸಲ್ ನಾನು ಮೂಲಂಗಿನ ಹಾಕಿಬಿಟ್ಟು ಬೇಳೆನ ಕುದಿಸಿಟ್ಕೊಂಡಿದ್ದೆ. ಅದನ್ನು ಮತ್ತು ಸ್ವಲ್ಪ ಧನಿಯಾ ಪುಡಿ ಮತ್ತು ಕೊತ್ತಂಬರಿನ ಈ ಥರ ಸಣ್ಣಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಮೂಲಂಗಿ ಸಾರು ಸೂಪರಾಗಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾವು ಬಟಾಣಿಕಾಳು ಪಲ್ಯನ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ. ಅದಕ್ಕೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ, ದಾಲ್ಚಿನ್ನಿ, ಪಲಾವ್ ಎಲೆ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಕೆಂಪು ಖಾರದ ಪುಡಿ, ಅರಿಶಿನ ಮತ್ತು ಪುದೀನ ಕೊತ್ತಂಬರಿ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೆ. ಅದನ್ನು ಬಟಾಣಿ, ಪೊಟ್ಯಾಟೊ ಮತ್ತು ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಬಿಟ್ರೆ ನಮ್ಮ ಸೂಪರಾಗಿಟ್ಟು ಬಟಾಣಿಕಾಳು ಪಲ್ಯ ಕೂಡ ರೆಡಿ ಆಯಿತು. ಈಗ ಮೀನ್ ವೈಲ್ ನಾನು ಚಪಾತಿನೂ ಮಾಡ್ಕೊಂಡ್ಬಿಟ್ಟೆ. ಸೊ ಇದನ್ನು ಸಹ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಸಪ್ರೇಟಾಗಿ ಕುದಿಸ್ಕೊಂಡು ಇಟ್ಕೊಂಡಿದ್ದೆ. ಮಕ್ಕಳು ಎಷ್ಟೇ ಆಟ ಸಾಮಾನಿದ್ರು ಅವ್ರಿಗೆ ಅಡುಗೆ ಮನೆ ಸಾಮಾನೇ ಇಷ್ಟ. ಗಣಪತಿ ರಾಯ ಮುಗಿವೇನು ಕೈಯ, ಸಣ್ಣ ಸಣ್ಣ ಮಕ್ಕಳು ನಿನ್ನ ಸೇವೆ ಮಾಡುವೆ, ತಪ್ಪಿದರೆ ಒಪ್ಪಿಕೊಳ್ಳಯ್ಯ. ಇವತ್ತಿನ ದಿವಸ 5 ಗಣಪತಿನ ನೋಡಬೇಕು. ಸೊ ಫಸ್ಟು ಗಣಪತಿನ ನೋಡಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಅಂದರೆ ನಮ್ಮ ಓನರ್ ಆಂಟಿ ಮನೆಗೆ ಫಸ್ಟ್ ಗಣಪತಿನ ನಾವು ಹತ್ತು ಗಣಪತಿ ರಾಯ ಹೇಳು. ಗಣಪತಿ ರಾಯ ಮುಗಿವನ ಕೈಯ, ಶನ ಮಕ್ಕಳು ಎನ್ನ ಸೇವೆ ಮಾಡುವೆ, ತಪ್ಪಿದರೆ ಒಪ್ಪಿಕೊಳ್ಳಯ್ಯ. ನೋಡಲಿ ಇಲ್ಲೊಂದು ಅಟ್ಟ ಬಂದೈತಿ. ಇಲ್ಲಿದ್ರು ನಮ್ಮ ತರುಣ್ ಪ್ರಶ್ನೆಗಳ ಸಿರಿಮಳೆ ಪ್ರಶ್ನೆನೇ ಮುಗಿಯಲ್ಲ. ಇವರು ಕೂಡ ಎಕೋ ಫ್ರೆಂಡ್ಲಿ ಗಣಪತಿನ ಕೂರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ಎಲ್ಲಿ ನೋಡಿದ್ರು ಎಲ್ಲರೂ ಎಕೋ ಫ್ರೆಂಡ್ಲಿ ಗಣಪತಿನೇ ಕೂಡಿಸ್ತಾ ಇದ್ದಾರೆ. ಕಲರ್ ಗಣಪತಿ ತುಂಬಾ ಕಮ್ಮಿ. ಅದು ಒಂದು ಒಳ್ಳೆಯದೇ ಅಂತ ಹೇಳ್ಬೋದು. ಅಲ್ಲಿಂದ ಹೋಗ್ಬಿಟ್ಟು ಬಾಳೆಹಣ್ಣನ್ನು ತಗೊಂಡು ಬಂದ್ವಿ. ಈಗ ನಮ್ಮದು ಮೃಷ್ಟಾನ್ನ ಭೋಜನ ರೆಡಿ. ಹಿಂದಿನ ದಿನ ಬಂದುಬಿಟ್ಟು ಅದನ್ನು ಮಾಡ್ಕೋಬೇಕು ಇದನ್ನು ಮಾಡಬೇಕು ಅಂತ ಅಂತಿರ್ತೀವಿ. ಬಟ್ ಆ ದಿನ ಸ್ಪೆಷಲ್ಲಾಗಿ ಮಕ್ಕಳು ಏನಾದರೂ ಕಾಡ್ತಾರೆ, ಏನು ಮಾಡೋಕ್ಕೆ ಆಗಲ್ಲ. ಪ್ಲ್ಯಾನ್ ಪ್ರಕಾರ ಮಕ್ಕಳನ್ನು ಕೂಡ ಹ್ಯಾಂಡಲ್ ಮಾಡೋದಿರುತ್ತೆ. ಸೊ ಸ್ವಲ್ಪ ಪೇಷನ್ಸ್ಲೇ ಎಷ್ಟಾಗುತ್ತೋ ಅಷ್ಟೇ ಅಡುಗೆ ಮಾಡಿದೆ. ಸೊ ಇಷ್ಟೇ ಚೆನ್ನಾಗಿ ಊಟ ಮಾಡಿ ನಮ್ಮ ಹಬ್ಬನ ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇಲ್ಲೆಲ್ಲ ಸಂಜೆ ಅಂದರೆ 8 ಗಂಟೆ ಆದಮೇಲೆ ದೊಡ್ಡ ದೊಡ್ಡ ಗಣಪತಿ ಎಲ್ಲ ಕೂಡಿಸ್ತಾರೆ. 5 ಗಣಪತಿನ ನಾವು ನೋಡಬೇಕು ಅಂತ ಹೇಳಿಬಿಟ್ಟು ಸಂಜೆ ನಾವು ಗಣಪತಿನ ನೋಡೋಕ್ಕೆ ಹೋಗ್ತೀವಿ. ಹೆಂಗೆ ಚಿನ್ನು ಮತ್ತು ಒಂದು ಯಾವಾಗಲೂ ಒಂದು ಆ್ಯಕ್ಷನ್ ಸೂಪರ್ ಅಂತ, ನೀನು ಮಾಡಿದರೂ ಚೆನ್ನಾಗಿರುತ್ತಮ್ಮ ಅಂತ ಹೇಳ್ತಿರ್ತಾನೆ. ಯಾರಿಗೆ ಗೊತ್ತು, ಹಂಗೆ ಹೇಳಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಊಟ ಸಿಗುತ್ತೋ ಇಲ್ಲೋ ಅಂತ ಅಂದ್ಬಿಟ್ಟು. ಇವನದೊಂದಾದರೆ ನಮ್ಮ ವೇದಂದೇ ಬೇರೆ ಕತೆ, ಎಲ್ಲನೂ ಕಿತ್ತಾಡ್ತಾ ಇರ್ತಾನೆ. ಸೊ ಒಂದು ಸ್ವಲ್ಪ ಇವ್ರನ್ನೆಲ್ಲ ಮಲಗಿಸ್ಬಿಟ್ಟು ಸಂಜೆ 8 ಗಂಟೆಗೆಲ್ಲರೂ ದೊಡ್ಡ ಗಣಪತಿನ ಕೂಡಿಸಿದ್ರು. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರೋ ಗಣಪತಿ ಇದ್ವು. ಥರನೇ ಒಂದು 5 ಗಣಪತಿನ ನೋಡಿಬಿಟ್ಟು ನಮ್ಮ ಗಣಪತಿ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಗಣೇಶ ಚತುರ್ಥಿ ಎಲ್ಲರ ಬಾಳಿಗೂ ಶುಭಕರವಾಗಲಿ. ಗಜಾನನ ಆರೋಗ್ಯ ಸಂಪತ್ತಿ ನೆಮ್ಮದಿಯಿಂದ ಕರುಣಿಸಲಿ ಅಂತ ಕೇಳ್ಕೊಳ್ಳೋಣ.